ಹಾಯ್, ವೆಲ್ಕಮ್ ಟು ಶ್ರೀಮಧು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೇನು ಗೊತ್ತಾ, ಮೆಂತ್ಯ ಪಲಾವ್ ಮಾಡೋಣ ಅಂತ ಮಾಡಿದೆ. ಸಖತ್ತಾಗಿತ್ತು ಗೈಸ್. ಹೆಂಗಂದರೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಬೇರೆ ಏನು ಹೊರಗಡೆಯಿಂದ ತಂದು ಮಾಡಲೇಬೇಕಪ್ಪ ಅಂತ ಏನಿಲ್ಲ. ಕ್ವಿಕ್ಕಾಗಿ ಮನೆಯಲ್ಲಿ ಬೇಗ ಮಾಡುವಂಥದ್ದು. ಹಂಗಾರೆ ನೀವು ನೋಡಬೇಕಾ? ಬನ್ನಿ ನನ್ನ ವಿಡಿಯೋ ನೋಡ್ಕೊಂಬರೋಣ. ಇದಕ್ಕೆ ಫಸ್ಟು ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ. 2 ಉಳ್ಳಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಳ್ಳೋಣ. ಮತ್ತು ನಿಮಗೆ ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯಿ, ಮತ್ತು 1 ಹಿಡಿಯಷ್ಟು ಶುಂಠಿ ಬೆಳ್ಳುಳ್ಳಿನ ತೊಗೊಳ್ಳೋಣ. ಮತ್ತು 1 ಬೌಲಷ್ಟು ತೆಂಗಿನಕಾಯಿ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಮತ್ತು ಒಗ್ಗರಣೆಗೆ ಬೇಕಾಗಿರುವಂಥ ವಸ್ತು ಇದು ಸ್ವಲ್ಪ ಎಣ್ಣೆ, 2 ಉಳ್ಳಿ ಟೊಮೊಟೊ, ಮತ್ತು ಹೆಚ್ಚಿರುವಂಥ ಈರುಳ್ಳಿ. ಇಲ್ಲಿ ನಾನು ಬಟಾಣಿ ಬದಲು ಕಾಬೂಲ್ ಕಡಲೆಕಾಳನ್ನ ತೊಗೋತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಯಾವ್ದಾದ್ರು ತೊಗೊಬೋದು. ಮತ್ತು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಸಾಸಿವೆ, ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಾಡುವ ವಿಧಾನ. ಆಗಲೇ ಕುಕ್ಕರ್ ಕಾದಿದೆ. ಇವಾಗ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ. ಎಣ್ಣೆ ಬಿಟ್ಕೊಂಡಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಬೇಗ ಬಾಡೋಗುತ್ತೆ, ಸೊ ತಳ ಹಿಡಿಬಾರ್ದು, ಕೈ ಆಡಿಸ್ತಾ ಇರಿ. ಮತ್ತು ಕಾಬೂಲ್ ಕಡಲೆಕಾಳನ್ನ ಹಾಕೋತಾ ಇದ್ದೀನಿ. ಕಾಬೂಲ್ ಕಡಲೆಕಾಳನ್ನ ಚೆನ್ನಾಗಿ ಫ್ರೈ ಮಾಡಿ ಕೈ ಬಿಡಬೇಡಿ, ಮತ್ತು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಮತ್ತು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಏನಪ್ಪ ಅಂದರೆ ಟೊಮೊಟೊ ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕೋತಾ ಇದ್ದೀನಿ. ಯಾಕಂದರೆ ಅವು 2 ಇಂಗ್ರೀಡಿಯೆಂಟ್ಸು ಕೂಡ ಬೇಗ ಬೇಯೋದು ಇಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ, 2 ಒಟ್ಟಿಗೆ ಹಾಕೋತಾ ಇದ್ದೀನಿ. ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಅಂತ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇವೆರಡು ಬೇಗ ಬೇಯೋದಿಲ್ವಲ್ಲ. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಲೈಟಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಫಸ್ಟೇ ಆ್ಯಡ್ ಮಾಡಿಕೊಂಡ್ರೆ ಇದೇನಾಗುತ್ತೆ ಅಂದರೆ ಕೈಗೆ ಸಿಗೋದಿಲ್ಲ. ಸ್ವಲ್ಪ ಚೆನ್ನಾಗಿ ಕೈಗೆ ಸಿಕ್ಕಿದ್ರೆ ಸೊಪ್ಪು ಚೆನ್ನಾಗಿರುತ್ತೆ. ಮೆಂತ್ಯ ಪಲಾವ್ ಅಂದರೆ ಫಸ್ಟೇ ಹಾಕ್ಬಿಟ್ರೆ ಏನೂ ಕಾಣಿಸೋದೇ ಇಲ್ಲ, ಮೆಂತ್ಯ ಪಲಾವ್ ಅನ್ನೋದು ಗೊತ್ತೇ ಆಗೋಲ್ಲ, ಆ ಥರ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದು ಚೆನ್ನಾಗಿ ಒಗ್ಗರಣೆ ಕೊಟ್ಟಾದಮೇಲೆ ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿಯಲ್ಲಿ ಮಾಡ್ತಾಯಿಲ್ಲ ರೈಸು, ಸೊಸೈಟಿ ಅಕ್ಕಿಯಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಮೆಂತ್ಯ ಪಲಾವ್ನ. ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸು ನಾನು ಅಕ್ಕಿಯನ್ನು ತಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, 1 ಗ್ಲಾಸ್ ಅಕ್ಕಿ ಇಲ್ಲ, 2 ಗ್ಲಾಸ್ ಅಕ್ಕಿ. 2 ಗ್ಲಾಸ್ ಅಕ್ಕಿಗೆ ನಾನೇನು ಮಾಡ್ತಾಯಿದ್ದೀನಿ, 4 ಗ್ಲಾಸ್ನ ನೀರು ಹಾಕ್ತಾಯಿದ್ದೀನಿ. 4 ಗ್ಲಾಸ್ನ ನೀರು ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಳಿ ಇಲ್ಲಿ. ಮತ್ತು ನೋಡಿ ಹೆಂಗಿದೆ ಟೇಸ್ಟು, ಉಪ್ಪು ಖಾರ ಏನಾರು ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಆಲ್ರೆಡಿ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ, ಅಕ್ಕಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿಯನ್ನು ಆ್ಯಡ್ ಮಾಡಿಕೊಂಡು ಮತ್ತು ನೀಟಾಗಿ ಕಲಸಿ, ಎಲ್ಲ ತಡೆ ಹಿಡಿದಂಗೆ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ. ನೋಡಿ, ಇವಾಗ ಹಂಗೆ ವಿಸಿಲ್ ಬಂದಿದೆ. ಬನ್ನಿ ಇವಾಗ ಹೆಂಗಾಗಿದೆ ಅಂತ ನೋಡೋಣ. ಫಸ್ಟು ವಿಸಿಲ್ ಹೋಗಿದೆಯಲ್ವ ಅಂತ ಚೆಕ್ ಮಾಡ್ಕೊಂಡು ತೆಗೀರಿ. ನೋಡಿ, ಈ ಥರ ಆಗಿದೆ ಇವತ್ತು ಮೆಂತ್ಯ ಪಲಾವ್. ನಾನು ಫಸ್ಟ್ ಟೈಮ್ ಯೂಟ್ಯೂಬನ್ನು ಓಪನ್ ಮಾಡ್ತಾಯಿದ್ದೀನಿ, ಫಸ್ಟ್ ಟೈಮ್ ವಿಡಿಯೋ ಇದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸ ವಿಡಿಯೋಗೋಸ್ಕರ ನನಗೆ ಯಾವ ಥರ ಬೇಕು ಅಂದರೂ ಹಳ್ಳಿ ಸ್ಟೈಲಲ್ಲಿ ನನಗೆ ಮೆಸೇಜ್ ಮಾಡಿ, ಅದೇ ರೀತಿ ನಾನು ತೋರಿಸ್ಕೊಡ್ತೀನಿ. ಸರ್ವ್ ಮಾಡ್ಕೊಂಬರೋಣ. ಟೇಸ್ಟ್ ಹೆಂಗಿದೆ ನೋಡೋಣವಾ? ಟೇಸ್ಟ್ ಮಾಡ್ತಾಯಿದ್ದೀನಿ, ಸಕ್ಕತ್ತಾಗಿದೆ. ನೀವು ಇದೇ ಥರ ಮಾಡ್ಕೊತೀನಿ, ಚೆನ್ನಾಗಿರಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.